ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಪಾಯದಲ್ಲಿದ್ದ ಕುಟುಂಬಕ್ಕೆ ಮೀನುಗಾರರಿಂದ ಆಸರೆ. ಎಡವಟ್ಟು ಮಾಡಿ ನದಿಗೆ ಟ್ರ್ಯಾಕ್ಟರ್ ಇಳಿಸಿದ್ದ ಡ್ರೈವರ್. ಅಪಾಯದಲ್ಲಿತ್ತು ಕುಟುಂಬ. ಆ ಕುಟುಂಬಕ್ಕೆ ಮೀನುಗಾರರು ಆಸರೆ ಮಾಡಿ ರಕ್ಷಣೆ ಮಾಡಿರೋ ಘಟನೆ ಇದು. ಎಡವಟ್ಟು ಮಾಡಿಕೊಂಡು ಟ್ರ್ಯಾಕ್ಟರ್ನ ಡ್ರೈವರ್ ನದಿಗೆ ಟ್ರ್ಯಾಕ್ಟರ್ನ ಇಳಿಸಿದ್ದ. ಹೂವಿನಹಡಗಲಿ ತಾಲೂಕಿನ ನವಲಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಶಿಂಗ್ಟಾಲೂರು ವೀರಭದ್ರೇಶ್ವರ ಜಾತ್ರೆಗೆ ಈ ಕುಟುಂಬ ಹೊರಟಿತ್ತು. ಶಿಂಗ್ಟಾಲೂರು ವೀರಭದ್ರೇಶ್ವರ ಜಾತ್ರೆಗೆ ಕುಟುಂಬವೊಂದು ಹೊರಟಿತ್ತು ಟ್ರ್ಯಾಕ್ಟರ್ ಮುಖಾಂತರ. ನದಿಯಲ್ಲಿ ಮುಳುಗುವ ಹಂತಕ್ಕೆ ಬಾವಿಹಳ್ಳಿಯ ಕುಟುಂಬ ಹೋಗ್ಬಿಟ್ಟಿತ್ತು. ನದಿಯ ಮಧ್ಯಭಾಗದಲ್ಲಿ ನೀರಿನ ಸೆಳೆತ ಹೆಚ್ಚಾಗಿ ಅಪಾಯದ ಮಟ್ಟ ಕಂಡು ಬಂದಿದೆ. ಮಧ್ಯಭಾಗದಲ್ಲಿ ನೀರಿನ ಸೆಳೆತ ಹೆಚ್ಚಾಗ್ಬಿಟ್ಟಿದೆ, ಅಪಾಯ ಎದುರಾಗಿದೆ. ಕುಟುಂಬ ಜಾತ್ರೆಗೆ ಹೊರಟಿದ್ದಾರೆ. ಈ ಸಮಯದಲ್ಲಿ ಮೀನುಗಾರರು ಸಹಾಯಕ್ಕೆ ಬಂದಿರೋದು ನೋಡಿ. ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಅರ್ಧಕ್ಕರ್ಧ, ಮುಂದಿನ ಎಂಜಿನ್ ಅಂತೂ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಎಡವಟ್ಟು ಟ್ರ್ಯಾಕ್ಟರನ್ನು ಈ ಡ್ರೈವರ್ ನದಿಗೆ ಇಳಿಸ್ಬಿಟ್ಟಿದ್ದಾರೆ. ಜಾತ್ರೆಗೆ ಹೋಗ್ತಾ ಇರೋರು ಇವರು. ಸಹಜವಾಗಿ ಅಪಾಯ, ನೀರಿನ ಮಟ್ಟ ಆ ಪರಿಪ್ರಮಾಣದಲ್ಲಿದೆ. ಮಧ್ಯಭಾಗದಲ್ಲಿ ಹೋದಾಗ ಅಪಾಯದ ಮಟ್ಟ ಇನ್ನಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಇದೆ. ನವಲಿ ಗ್ರಾಮದಲ್ಲಿ ಆಗಿರೋ ಘಟನೆ ಇದು. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ? ಆ ಟ್ರ್ಯಾಕ್ಟರ್ನಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ನೀರಿನಲ್ಲಿ ಮುಳುಗು ಹೋಗ್ಬಿಟ್ಟಿದ್ರೆ, ಇನ್ನೂ ಸ್ವಲ್ಪ ಮುಂದೆ ಹೋದ ತಕ್ಷಣವೇ ನೀರಿನ ಪ್ರಮಾಣ ಜಾಸ್ತಿ ಆಗಿದ್ರೆ ಡ್ರೈವರ್ಗೂ ಕೂಡ ಮುಂದಿನ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿ ಗೊತ್ತಾಗ್ತಿರ್ಲಿಲ್ಲ. JCB ಬಂದಿದೆ, ತೆಪ್ಪಗಳು ಇರೋದನ್ನು ಗಮನಿಸ್ತಾ ಇದ್ದೀರಿ. ನೀರಿನ ಲೆವೆಲ್, ನೀರು ಯಾವ ಮಟ್ಟದಲ್ಲಿದೆ ಅನ್ನುವಂಥ ಅಂದಾಜು ಕೂಡ ಗೊತ್ತಾಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಏಕಾಏಕಿಯಾಗಿ ಟ್ರ್ಯಾಕ್ಟರ್ನ ನೀರಿಗಿಳಿಸ್ಬಿಟ್ಟಿದ್ದಾರೆ. ಹೀಗಾಗಿ ಮುಳುಗುವ ಹಂತಕ್ಕೆ ಈ ಟ್ರ್ಯಾಕ್ಟರ್ ಹೋಗಿರೋದು. ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಅಪಾಯ. ಮಹಿಳೆಯರಿರ್ತಾರೆ, ಮಕ್ಕಳಿರ್ತಾರೆ, ಈಜು ಬರೋದಿಲ್ಲ, ಹೆಂಗೆ ಬರೋದು ಹೊರಗಡೆ? ಬಾವಿಹಳ್ಳಿಯ ಕುಟುಂಬ ಇದು. ಜಾತ್ರೆಗೆ ಹೋಗ್ತಾ ಇದ್ದಂತಹ ಸಮಯದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. JCB ಮೇಲಿರೋ ಸಿರಿಯಾ ವಿಜಯನಗರ ನವಲಿ ಗ್ರಾಮದಲ್ಲಿ ಆಗಿರೋ ಘಟನೆ ಇದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ನೀರಿನಲ್ಲಿ ಸಿಕ್ಕಾಕೊಂಡಿರೋದು. ಜಾತ್ರೆಗೆ ಹೋಗ್ತಾ ಇದ್ದಂತಹ ಸಮಯದಲ್ಲಿ ಆದಂತಹ ಬೆಳವಣಿಗೆ ಇದು. ಅದಾದ ನಂತರ ಟ್ರ್ಯಾಕ್ಟರ್ನಲ್ಲಿದ್ದಂತಹ ಜನರ ಮೊರೆಗೆ ಮೀನುಗಾರರು ಬಂದಿದ್ದಾರೆ, ಸ್ಪಂದಿಸಿದ್ದಾರೆ. ಮೀನುಗಾರರು ತೆಪ್ಪಗಳೊಂದಿಗೆ ಹೋಗಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿ ದಡ ಮುಟ್ಟಿಸಿದ್ದಾರೆ. ಬ್ರಿಡ್ಜ್ ಬಳಸಿದ್ರೆ ಹೆಚ್ಚು ಸಮಯ ಆಗುತ್ತೆ ಅಂತ ನದಿ ದಾಟೋ ಹುಮ್ಮಸ್ಸಿದು. ಬ್ರಿಡ್ಜ್ ಮುಖಾಂತರ ಜಾತ್ರೆಗೆ ಹೋದ್ರೆ ಅತಿ ಹೆಚ್ಚು ಸಮಯ ಬೇಕಾಗುತ್ತೆ. ಹೀಗಾಗಿ ನದಿಯಲ್ಲಿಯೇ ದಾಟುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇವರು. ಅಪಾಯ ಎದುರಾಗಿದೆ. 10 ಜನರ ಪ್ರಾಣವನ್ನ ಮೀನುಗಾರರು ಉಳಿಸಿದ್ದಾರೆ. JCB ಮುಖಾಂತರ ಟ್ರ್ಯಾಕ್ಟರ್ ದಡಕ್ಕೆ ಎಳೆದು ತೆಗೆದುಕೊಂಡು ಬಂದರು. ಅದಾದ ನಂತರ ಎಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿರೋ ಘಟನೆ ಇದೆ. ಎಂಥ ಅಪಾಯ ನೋಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಸ್ತೆಯ ಬದಲಾಗಿ ಈ ನದಿಗೆ ಟ್ರ್ಯಾಕ್ಟರ್ನ ಡ್ರೈವರ್ ಇಳಿಸಿದ್ಯಾಕೆ? ಪ್ರವೀಣ್, ಮುಖ್ಯವಾಗಿ ಗಮನಿಸೋದಾದ್ರೆ ಈ ಒಂದು ಘಟನೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ನವಲಿ ಗ್ರಾಮದ ಬಳಿ ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ಟ್ರ್ಯಾಕ್ಟರ್ ಮಾಡಿರ್ತಕ್ಕಂಥ ಬಹಳ ದೊಡ್ಡದಾದಂತ ಎಡವಟ್ಟು. ಯಾಕಂತ ಹೇಳಿದ್ರೆ ಸಿಂಗಟಲೂರು ಜಾತ್ರೆ ಇರುತ್ತೆ. ಜಾತ್ರೆ ಸಂದರ್ಭದಲ್ಲಿ ವೇಗವಾಗಿ ಹೋಗ್ಬೋದು, ಅಂದ್ರೆ ಬೇಗನೆ ಹೋಗ್ಬೋದು ಅನ್ನುವಂತ ಕಾರಣಕ್ಕೋಸ್ಕರ ಅವರು ನದಿಗೆ ಇಳಿಸ್ತಾರೆ. ಅಂದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಇರುತ್ತೆ. ಬ್ರಿಡ್ಜ್ ಮೇಲೆ ಹೋಗಿದ್ರೆ ಈ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಆದ್ರೆ ಶಾರ್ಟ್ ರೂಟ್ ಅನ್ನ ಆಯ್ಕೆ ಮಾಡಿರ್ತಕ್ಕಂತ ಡ್ರೈವರ್ ಏನಿದ್ದಾನೆ ಆ ಒಂದು ನದಿಗೆ ಇಳಿಸಿದಾನೆ. ನದಿಗೆ ಇಳಿಸಿದಂತ ಸಂದರ್ಭದಲ್ಲಿ ನೀರಿನ ಸೆಳೆತ ಹೆಚ್ಚಾಗಿದೆ. ನೀರಿನ ಸೆಳೆತ ಹೆಚ್ಚಾದ ನಂತರ ಏನಾಗುತ್ತೆ, ಟ್ರ್ಯಾಕ್ಟರ್ ಮುಳುಗುವ ಹಂತಕ್ಕೆ ಬರುತ್ತೆ, ಅಂದ್ರೆ ವಾಲುವ ಹಂತಕ್ಕೆ ಬರುತ್ತೆ. ಆಗ ಅಲ್ಲೇ ಅದೇ ನದಿಯಲ್ಲಿ, ತುಂಗಭದ್ರಾ ನದಿಯಲ್ಲಿ ಮೀನು ಇಡ್ತಾ ಇರ್ತಕ್ಕಂತ ಏನು ತೆಪ್ಪ ಮೀನನ್ನು ನಡೆಸೋದಿರ್ತಾರೆ, ಅಂದ್ರೆ ತೆಪ್ಪಗಳನ್ನು ನಡೆಸೋರು ಇರ್ತಕ್ಕಂತ ಮೀನುಗಾರರು ಆಪತ್ತಿಗೆ ಬಂದಿರತಕ್ಕಂಥದ್ದು. ತದನಂತರ ಅವ್ರನ್ನ ಕಾಪಾಡ್ತಾರೆ.
ಕಾಪಾಡಿ ಆದ್ಮೇಲೆ ಅದನ್ನ ನೋಡಿ ಸುಮಾರು 10 ಜನ ತೆಪ್ಪದಲ್ಲಿ ತೆಪ್ಪ ಅಂದ್ರೆ ಟೋಟಲ್ 10 ಜನ ಟ್ರ್ಯಾಕ್ಟರ್ ಅಲ್ಲಿ ಇರ್ತಾರೆ. ಆ 10 ಜನರ ಪ್ರಾಣವನ್ನ ಅಂದ್ರೆ ಮೀನುಗಾರರು ಉಳಿಸಿರ್ತಕ್ಕಂಥದ್ದು. ತದನಂತರ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅವರೆಲ್ಲರನ್ನು ಕೂಡ ಸುರಕ್ಷಿತವಾಗಿ ದಡ ಸೇರಿಸತಕ್ಕಂತ ಮೀನುಗಾರರು ಆ 10 ಜನರ ಪಾಲಿಗೆ ಆಪತ್ ಬಾಂಧವರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತು ಆ ಒಂದು ಟ್ರ್ಯಾಕ್ಟರ್ ಅನ್ನ JCB ಮೂಲಕ ಈಗ ಹೊರಗೆ ತೆಗೆದಿರ್ತಕ್ಕಂಥದ್ದು. ಟ್ರ್ಯಾಕ್ಟರ್ನ ಎಡವಟ್ಟಿನಿಂದ ಅಂದ್ರೆ ಟ್ರ್ಯಾಕ್ಟರ್ ಚಾಲಕನ ಎಡವಟ್ಟಿನಿಂದ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಪ್ರವೀಣ್. ಟ್ರ್ಯಾಕ್ಟರ್ನ ಈ ಚಾಲಕನಿಗೆ ಅಂದಾಜ್ ಸಿಗ್ಲಿಲ್ವಾ? ನೀರು ಈ ಪರಿಪ್ರಮಾಣದಲ್ಲಿ ಇದೆ, ನಾನು ಟ್ರ್ಯಾಕ್ಟರ್ನ ತೆಗೆದುಕೊಂಡು ಹೋದ್ರೆ ಹಿಂಗಾಗುತ್ತೆ, ಏನು ಹೊರಗೆ ಬಂದ ನಂತರ ಏನಾದ್ರು ಮಾತನಾಡಿದ್ರ? ಅವ್ರು ಏನೋ ಹೇಳಿದ್ರ ಇದ್ರ ಬಗ್ಗೆ? ಹೌದು ಪ್ರವೀಣ್, ಏನು ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ ಚಾಲಕ ಏನಿದ್ದಾನೆ ಒಂದ್ ಸ್ವಲ್ಪ ಉತ್ಸಾಹದಿಂದ ಬೇಗನೆ ನಾವು ಜಾತ್ರೆಗೆ ಹೋಗ್ಬೋದು, ಸಿಂಗಟಲ್ ಅವರು ಜಾತ್ರೆಗೆ ಹೋಗ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಮತ್ತು ಟ್ರ್ಯಾಕ್ಟರ್ ಅಲ್ಲಿ ಕುಳಿತಿರ್ತಕ್ಕಂಥ ಕೆಲವು ಜನ ಕೂಡ ಒಂದಿಷ್ಟು ಅವರನ್ನ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಈ ಕಾರಣಕ್ಕೆ ಆತ ಏನ್ ಮಾಡಿದ್ದಾನೆ, ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗಿದ್ದಂತ ಟ್ರ್ಯಾಕ್ಟರ್ ಅನ್ನ ನದಿಯ ದಂಡೆಯಲ್ಲೇ ಒಂದು ಮಾರ್ಗ ಇದೆ, ಸೊ ಆ ಮೂಲಕ ನದಿಗೆ ಇಳಿಸಿದ್ದಾನೆ. ಮತ್ತು ನದಿಯಲ್ಲಿ ನೀರಿನ ಸೆಳೆತ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಈ ಒಂದು ಘಟನೆ ನಡೆದಿದೆ. ಸುರಕ್ಷಿತವಾಗಿ ಎಲ್ಲಾ ಏನು ಟ್ರ್ಯಾಕ್ಟರ್ ಇದ್ದಂತ 10 ಜನ ಕೂಡ ಸುರಕ್ಷಿತವಾಗಿ ದಡ ಸೇರಿದಾರೆ ಅಂತಾನೆ ಹೇಳ್ಬೋದು ಪ್ರವೀಣ್. ಜನ ಹೊರಗಡೆ ಬಂದ್ರು, ಟ್ರ್ಯಾಕ್ಟರ್ ಹೊರಗಡೆ ಬಂತ ಇನ್ನೂ ಅಲ್ಲೇ ಇದೆಯಾ ಅದು? ಹೌದು ಪ್ರವೀಣ್, ಈಗ ಟ್ರ್ಯಾಕ್ಟರ್ ಕೂಡ ಆಚೆ ತಂದಿದ್ದಾರೆ ಮತ್ತು ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮತ್ತು ಆ ಟ್ರ್ಯಾಕ್ಟರ್ ಚಾಲಕ ಏನಿದ್ದಾನೆ ಆತನಿಗೆ ಬುದ್ಧಿವಾದವನ್ನ ಹೇಳಿರ್ತಕ್ಕಂಥದ್ದು. ಈ ಪೊಲೀಸರು ಕೂಡ ಆತನಿಗೆ ಒಂದಿಷ್ಟು ಬುದ್ಧಿವಾದ ಹೇಳಿದರೆ ಮುಂದೊಂದ್ ಸಾರಿ ಈ ತರದ ಘಟನೆ ನಡೆದ್ರೆ ನಿನ್ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ಅನ್ನುವಂಥದ್ದು ಕೂಡ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. JCB ಮೇಲೆ ಇರೋ ಸಿರಿಯಾ